ನೋಡಿ, ಈಗ ದುಬೈ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿ ನಮ್ಮ ಕನ್ನಡಿಗರು ಬಹಳಷ್ಟು ಜನ ಇದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಒದ್ದಾಡ್ತಾ ಇದ್ದಾರೆ ತಾಯ್ನಾಡಿಗೆ ಬರಬೇಕು ಅಂತ ಹೇಳಿ. ಅದರಲ್ಲೂ ಡಾಕ್ಟರ್ ಶಿವರಾಜ್ ಅಂತ ಹೇಳಿ ಸಿಂಧನೂರಿನ ವೈದ್ಯರು ಇವರು ಅಲ್ಲಿ ತಗಲಾಕೊಂಡಿದ್ದಾರೆ. ಇರಾನ್ನಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ, ವಿಮಾನಗಳ ಹಾರಾಟ ಸ್ಥಗಿತ ಆಗಿಬಿಟ್ಟಿದೆ. ನಮ್ಮ ರಾಜ್ಯದ 75 ಜನ ದುಬೈನ ಖಾಸಗಿ ಹೋಟೆಲ್ನಲ್ಲಿ ಇದ್ದಾರೆ, ಸುರಕ್ಷಿತವಾಗಿ ಉಳಿದಿರುವುದಾಗಿ ಡಾಕ್ಟರ್ ಶಿವರಾಜ್ ಹೇಳಿದ್ದಾರೆ. ವೈದ್ಯರ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ. ಉಕ್ರೇನ್ನಲ್ಲಿ ನಾವು ನೋಡಿದ್ವಿ, ನಮ್ಮ ಕರ್ನಾಟಕದ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿದ್ದ ಅಲ್ಲಿ ಬಾಂಬ್ ದಾಳಿಯಲ್ಲಿ. ಹಾಗಾಗಿ ಆ ರೀತಿ ಘಟನೆಗಳಾಗಬಾರ್ದು. ಈಗ ಸರ್ಕಾರಗಳು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ನೋಡಿ, ಇವರೇ ಶಿವರಾಜ್ ಅಂತ, ಡಾಕ್ಟರ್ ಶಿವರಾಜ್, ಸಿಂಧನೂರು ಮೂಲದವರು, ರಾಯಚೂರು. 75 ಜನ ಸೇಫ್ ಆಗಿದ್ದೀವಿ ಹೋಟೆಲ್ನಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಅವರ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಯಾಕಂದರೆ ಸಹಜವಾಗಿ ನೀವು ವಿಶ್ವದ ಯಾವುದೇ ಕಂಟ್ರಿಗೆ ಹೋಗಿ ಅಲ್ಲಿ ನಮ್ಮ ಕನ್ನಡಿಗ ಒಬ್ಬರಾದರೂ ಇದ್ದೇ ಇರ್ತಾರೆ. ಅದು ಇಸ್ಲಾಮಿಕ್ ಕಂಟ್ರಿಗಾದರೂ ಹೋಗಿ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಾದರೂ ಹೋಗಿ ನಮ್ಮ ಕನ್ನಡಿಗರು ಯಾರೋ ಒಬ್ಬರು ಸಿಗ್ತಾರೆ. ಹಾಗೆ ಇಲ್ಲೂ ಕೂಡ ಭಾಳಷ್ಟು ಜನ ಇದ್ದಾರೆ. ಈಗ ಇಲ್ಲಿಂದ ಹೋಗಿರೋ 75 ಜನ. ಬಟ್ ದುಬೈನ ಆಳ್ತಿರೋದೇ ನಮ್ಮ ಇಂಡಿಯನ್ಸ್. ಅಂಥ ಜನಸಂಖ್ಯೆ ಇದೆ ಅಲ್ಲಿ. ಕನ್ನಡಿಗರಂತೂ ಸಿಕ್ಕಾಪಟ್ಟೆ ಇದ್ದಾರೆ ದುಬೈನಲ್ಲಿ. ಭಾಳಷ್ಟು ಹೋಟೆಲ್ಗಳಿದ್ದಾವೆ, ಬಿಸ್ನೆಸ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅಲ್ಲಿ. ಈ ಕರಾವಳಿ ಭಾಗದವರು ಜಾಸ್ತಿ ಅಲ್ಲೇ ಹೋಟೆಲ್ ಉದ್ಯಮನ ಮಾಡ್ತಾರೆ ದುಬೈನಲ್ಲಿ. ಮತ್ತು ಈ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಕನ್ನಡಿಗರು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಅಲ್ಲಿ ಹುಡುಗರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರೀಗ ಹೊಟ್ಟೆಪಾಡಿಗೂ ಹೋದಂಥವ್ರು. ಬಟ್ ಈಗ ಇವರು ಅಲ್ಲಿ ಪ್ರವಾಸ ಅಥವಾ ತಮ್ಮ ಕೆಲಸಗಳ ನಿಮಿತ್ತ ಹೋದಂಥವರು ಅಲ್ಲಿ ಲಾಕ್ ಆಗಿದ್ದಾರೆ. ಹೋಟೆಲ್ನಲ್ಲಿ ಇದ್ದೀವಿ, ಆರಾಮಾಗಿದ್ದೀವಿ ಅಂಥೇಳಿ ತಿಳಿಸಿದ್ದಾರೆ. ಆದರೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾನೇ ಇದೆ.